ನೀವೆಲ್ಲರೂ ಸಾಕ್ಷಿ ಕೊಡಬಹುದು. ಥ್ಯಾಂಕ್ ಯು. ನೀವೆಲ್ಲರೂ ಸಾಕ್ಷಿ ಕೊಡಬಹುದು. ಓಕೆ 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 ಪ್ಲೀಸ್ ದಯಮಾಡಿ ಮತ್ತು ಸಮಯದಲ್ಲಿ ಇಲ್ಲಿ ಬಂದಂತ ನೆರೆದಿರುವಂತ ಎಲ್ಲ ಒಂದು ಅತಿಥಿಗಳಿಗೂ ಸಭಾಪಾಲಕರುಗಳಿಗೂ ಮತ್ತು ಬಂಧು ಬಳಗದವರಿಗೂ ಎರಡೂ ಕುಟುಂಬದವರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನ ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ನಾನು ಬಯಸುವವನಾಗಿದ್ದೇನೆ. ಮತ್ತು ಕೆಲವು ಕ್ಷಣಗಳು ನಾವು ಈಗ ಈ ಒಂದು ವಿವಾಹದ ಕಾರ್ಯಕ್ರಮಗಳನ್ನು ಹೋಗುವವರಾಗಿದ್ದೇವೆ. ಕಾನಾ ಊರಿನಲ್ಲಿ ಯೇಸು ಸ್ವಾಮಿ ಇದ್ದ ಕಾರಣವಾಗಿ ನಿನ್ನೆ ಬಂದವರಿಗೆ ಈ ಒಂದು ಬೈಬಲ್ ಹೇಳಿದ ಒಂದು ವಾಕ್ಯ ನಿಮ್ಮೆಲ್ಲರಿಗೆ ಅವರು ತಿಳಿಸಿದರು. ಕಾನಾ ಮನೆಯಲ್ಲಿ ಯೇಸು ಇದ್ದ ಕಾರಣವಾಗಿ ಅವರಿಗೆ ಯಾವ ಕೊರತೆ ಇರಲಿಲ್ಲ. ಸೊ ಈ ಸಮಯದಲ್ಲಿ ನಮ್ಮ ಒಂದು ಈ ಒಂದು ನಾಗರಾಜ್ ಮತ್ತು ಶೀಬಾ ಇವರ ಒಂದು ದಾಂಪತ್ಯ ಜೀವಿತದ ಒಂದು ಪ್ರಾರಂಭದಲ್ಲಿ ನಾವು ಆ ಯೇಸುವನ್ನೇ ಬಯಸುವವರಾಗಿದ್ದೇವೆ ಮತ್ತು ಆ ಯೇಸುವನ್ನ ಈ ಸಮಯದಲ್ಲಿ ನಾವು ಆರಾಧನೆ ಮಾಡುವವರಾಗಿದ್ದೇವೆ. ಸೊ ಅದನ್ನು ಹೇಳ್ತಾ ಸಂತೋಷ್ ಬೀದರಿಂದ ಸಭೆ ಅವರು ಬಂದು ಆರಾಧನೆ ನಮ್ಮ ಯೇಸುವನ್ನ ನಾವು ಆರಾಧನೆ ಮಾಡಿ ಅವರಿಗೆ ಸ್ವಾಗತಿಸುವವರಾಗಿದ್ದೇವೆ. ಅವರಿಗೆ ನಾನು ಮೈಕ್ ಅನ್ನು ಕೊಡುತ್ತೇನೆ. ಸರಿ, ಈ ಸಮಯದಲ್ಲಿ ನಾವೆಲ್ಲರೂ ಆರಾಧನೆಗೆ ಹೋಗುವ ಹಾಗೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ನಾವು ಆರಾಧನೆಗೆ ಹೋಗೋಣ. ಭೂಮಿ ಆಕಾಶವನ್ನ ಮಾತುದಿಂದಲೇ ಅಖಿಲಾಂಡವನ್ನ ನಿರ್ಮಾಣ ಮಾಡಿದ ದೇವರೇ, ಎಲ್ಲವನ್ನ ಆಳುತ್ತಿರುವ ಆತನೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಒಂದು ಮದುವೆಯನ್ನ ನೀನು ಉಂಟು ಮಾಡಿದ್ದೀಯಾ, ಅದಕ್ಕಾಗಿ ಸ್ತೋತ್ರ ದೇವರೇ. ಇಲ್ಲಿ ನಿನ್ನ ಆರಾಧನೆ ಮಾಡಲಿಕ್ಕೆ ನಾವು ಹೋಗುವಾಗ ಪವಿತ್ರಾತ್ಮನೇ ನೀನೇ ಮಾತನಾಡಿ ಸ್ವಾಮಿ ಮಕ್ಕಳು ಹೊಂದ್ಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ತೋತ್ರ ದೇವರೇ, ಕರ್ತನೆ ಸ್ತೋತ್ರ ಅದ್ಭುತಗಳನ್ನು ಮಾಡ್ರಿ ಅಪ್ಪ ದೇವರೇ. ಮುಂದೆ ನಡೆಯುವ ಆರಾಧನೆಯನ್ನು ನಿನ್ನ ಕರಗಳ ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನೆ ಸಂದೇಶವನ್ನು ಹಾಗೆ ವಿವಾಹ ಕಾರ್ಯವನ್ನು ರಿಸೆಪ್ಷನನ್ನು ಎಲ್ಲವನ್ನು ನಿನ್ನ ಕರಗಳ ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನೆ ನಿನ್ನ ಪ್ರಸನ್ನತೆ ನಿನ್ನ ಸನ್ನಿಧಾನ ನಮ್ಮ ಮಧ್ಯದಲ್ಲಿದ್ದು ನಡೆಸಲಿ. ಎಲ್ಲ ಮಕ್ಕಳ ಘನತೆ ಯೇಸುವಿಗೆ ಮಾತ್ರ. ಆಮೇಲೆ ಸರಿ, ಈ ಸಮಯದಲ್ಲಿ ದಯಮಾಡಿ ನಾವು ಭಾರತೀಯರು, ನಾವು ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳುವವರು, ಪ್ರೀತಿಯಿಂದ ನಾವು ಸಲಿಗೆಯಿಂದ ಇರುವವರು. ಹಾಗಾಗಿ ದಯಮಾಡಿ ಯಾರು ಕೂಡ ಗಲಾಟೆ ಮಾಡದೆ ಸ್ವಲ್ಪ ಕಾಲ ಸಂದೇಶ ಹೇಳುವಾಗಲಿ, ಆರಾಧನೆ ಸಮಯದಲ್ಲಾಗಲಿ, ಮದುವೆ ನಡೆಸುವಾಗಲಿ ನಾವು ಸ್ವಲ್ಪ ಹೊತ್ತು ಮೌನವನ್ನು ವಹಿಸಬೇಕು. ಅಂದರೆ ಅದು ಎಲ್ಲವನ್ನು ನಾವು ಗೌರವಿಸಬೇಕು. ನಮ್ಮ ಪಕ್ಕದ ಮನೆಯಲ್ಲಿ ಗ್ಯಾರೇಜ್ ಐತೆ, ಅವರು ಪೂಜೆಗೆ ಕರೀತಾರೆ. ಈ ದೀಪಾವಳಿ ದಸರಾ ಟೈಮಲ್ಲಿ ಪೂಜೆಗೆ ಕರೆದಾಗ ಅವ್ರು ನಾವು ಹೋಗ್ತೀವಿ, ಏನೋ ಅಡುಗೆ ಮಾಡಿಸಿ ಎಲ್ಲರಿಗೂ ಕರೆದಾಗ ನಾವು ಹೋಗಿ ಕುಂತು ಅದನ್ನು ಗೌರವಿಸ್ತೀವಿ. ಅವರು ಕೆಲವ್ರು ಹೆಂಗಪ್ಪ ಅಂದ್ರೆ ಬೇರೆಯವ್ರು ಹೋದಾಗ ನಾವು ಪೂಜೆ ಹೋದಾಗ ಹಲೋ ಹಲೋ ಹೇಳ್ರಿ ಅಂತ ಅನ್ನಂಗಿಲ್ಲ. ಆ ಫೋನ್ ಬಂದರೂ ಕೂಡ ಸೈಲೆಂಟ್ ಮಾಡಿ ಇಟ್ಟು ಅವ್ರ ಪೂಜೆ ಮುಗಿಯೋವರೆಗೂ ನಾವು ಶಾಂತಿಯಿಂದ ಗೌರವದಿಂದ ಇದ್ದು ಆ ಪೂಜೆ ಮುಗಿದ ಮೇಲೆ ಅಲ್ಲಿ ಅಡುಗೆ ಮಾಡಿಸಿರುವಂಥ ಆಹಾರವನ್ನು ನಾವು ಊಟ ಮಾಡಿ ಗೌರವಿಸಿ ಬರ್ತೀವಿ. ಅದರಿಂದ ನಾವು ಭಾರತೀಯರಾಗಿರೋದ್ರಿಂದ ಎಲ್ಲ ಧರ್ಮಗಳನ್ನು ನಾವು ಗೌರವಿಸಬೇಕು. ಅದರಿಂದ ದಯಮಾಡಿ ನಿಶ್ಶಬ್ದತೆಯನ್ನು ಕಾಪಾಡಿಕೊಡ್ರಿ. ಮಾತಾಡೋದು ಆಮೇಲೆ ಇದ್ದಿದ್ದೆ. ಸೊ ಅದರಿಂದ ಸಂದೇಶವ ಸಮಯದಲ್ಲಾಗಲಿ, ಆರಾಧನೆ ಸಮಯದಲ್ಲಾಗಲಿ, ವಿವಾಹದ ಸಮಯದಲ್ಲಾಗಲಿ ಸ್ವಲ್ಪ ಗಮನ ಕೊಟ್ಟು ನೀವು ಈ ಕಡೆಗೆ ಕೇಳಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಆಮೇಲೆ ಈ ಸಮಯದಲ್ಲಿ ನಾವು ದೇವರು ಮಾಡಿದ ಉಪಕಾರವನ್ನು ನೆನೆಸಿ ಒಂದು ಗೀತೆಯನ್ನು ಹಾಡಿಕೊಂಡು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಆಮೇಲೆ
ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟೋಣ ಪ್ರೇರೆ. ಯಾಕಂದರೆ ಚಪ್ಪಾಳೆ ತಟ್ಟಿದ್ರೆ ಹಾರ್ಟಿಗೆ ಒಳ್ಳೇದಂತೆ, ಬ್ಲಡ್ ಕೂಡ ಸರ್ಕ್ಯುಲೇಷನ್ ಆಗ್ತಕ್ಕಂತೆ. ಅದೊಂದು ಎಕ್ಸಸೈಸ್ ರೀತಿಯಲ್ಲಿ ಇದೆ. ಅದರಿಂದ ನಾವು ಕೂತ್ಕೊಳ್ಳೋರು ಸಾಧ್ಯವಾಗುವುದು ಚಪ್ಪಾಳೆ ತಟ್ಟಿರಿ. ಚಪ್ಪಾಳೆ ತಟ್ಟೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅಂತೇಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಅದರಿಂದ ಚಪ್ಪಾಳೆ ತಟ್ಟೋಣ, ಹಾಗೆ ದೇವರಿಗೂ ಮಹಿಮೆ ಆಗುವಂಥದ್ದಾಗಿದೆ. ಪಾಪವ ಕ್ಷಮಿಸಿದನು, ರೋಗವನಿಸಿದನು, ಪಾಪವ ಕ್ಷಮಿಸಿದನು, ರೋಗವನಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವ ಉಳಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವ ಉಳಿಸಿದನು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಆತನು ಕೃಪೆಯಿಂದ ನಾವು ಇಲ್ಲಿದ್ದೇವೆ ಪ್ರೇರೆ. ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ಆತನು ಪ್ರೀತಿಯಿಂದ ಕೃಪೆಗಳಿಂದ ನಮ್ಮನ್ನು ಶೃಂಗರಿಸಿದ ದೇವರು. ಶ್ರೇಷ್ಠವಾದ ಕೃಪೆಯನ್ನು ನಮಗೆ ಆತನು ಅನುಗ್ರಹಿಸಿದ್ದಾನೆ. ಎಲ್ಲರೂ ಚಪ್ಪಾಳೆ ತಟ್ಟದ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಸ್ತೋತ್ರ ಯೆಹೋವನೇ. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ, ಶ್ರೇಷ್ಠವಾದ ವರಗಳಿಂದ ಪೂರೈಸುವ, ಶ್ರೇಷ್ಠವಾದ ವರಗಳಿಂದ ಪೂರೈಸುವ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಹೃದಯದಿಂದ, ನನ್ಮನವೇ ಕೊಂಡಾಡು ಹೃದಯದಿಂದ. ಅದಕ್ಕೆ ಬರುವ ದೇವರನ್ನ ಬರಮಾಡುವ ದೇವರನ್ನ, ಓಡಿದರು ನಡೆದರು ಬರೆಯದಂತೆ ಬಲ ಕೊಡುವ ದೇವರನ್ನ ನಾವು ಕೈಗಳನ್ನು ತಟ್ಟಿ ಆತನನ್ನು ಸ್ತುತಿಸೋಣ. ಯೆಹೋವನೇ ಸ್ತೋತ್ರ ಸ್ವಾಮಿ. ಅತ್ತಿಗೆ ಬರುವಂತೆ ಯೌವನ ಬರಮಾಡುವ, ಅತ್ತಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ನಡೆದರು ಹೋಗಲರೆ, ಓಡಿದರು ನಡೆದರು ಹೋಗಲರೆ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ
ಉಪಕಾರವನ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವನ ಎಂದಿಗೂ ಮರೆಯದಿರು. ಹಲ್ಲೆಲೂಯಾ. ಸಮಯದಲ್ಲಿ ಇನ್ನೊಂದು ಗೀತೆಯನ್ನು ಹಾಡ್ತಾ ನಾವು ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸೋಣ. ಈ ಒಂದು ಸಂತೋಷದ ಸಮಯ ಇದಾಗಿದೆ. ಸಂತೋಷದ ಈ ಒಂದು ಸಮಯಕ್ಕೆ ಕಾರಣನು ಯೇಸು ಆಗಿರೋದ್ರಿಂದ ನಾವು ಯೇಸುವನ್ನ ಮಹಿಮೆ ಪಡಿಸೋಣ. ಅದಕ್ಕೆ ಒಂದು ಹಾಡುಗಾರ ರೀತಿ ಹೇಳ್ತಾರೆ, ನನ್ನ ಸಂತೋಷಕ್ಕೆ ಕಾರಣನು ನೀನು ಏಸಯ್ಯ. ಹೌದು, ಈ ಮದುವೆಯ ಸಂತೋಷಕ್ಕೆ ಕಾರಣ ಏಸಯ್ಯ. ಏಸಯ್ಯ ಇವರನ್ನು ಉಂಟು ಮಾಡಿದ್ದು, ಏಸಯ್ಯ ಇವರನ್ನ ಕೂಡಿಸಿರುವುದು. ಆದ್ರಿಂದ ಈ ಹಾಡನ್ನಾಡಿ ದೇವರನ್ನ ನಾವು ಕೊಂಡಾಡೋಣ. ನನ್ನ ಸಂತೋಷಕ್ಕೆ ಕಾರಣನು ನೀನು ಏಸಯ್ಯ ಅನ್ನುವಂಥ ಸ್ತುತಿಗೀತೆಯನ್ನು ಹಾಡುತ್ತಾ ನಾವೆಲ್ಲರೂ ಸೇರಿ ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಯೆಹೋವಯ್ಯ, ಸ್ತೋತ್ರ ಸ್ತೋತ್ರ ಯೆಹೋವಯ್ಯ, ಸ್ತೋತ್ರ ಸ್ತೋತ್ರ ಯೆಹೋವಯ್ಯ, ಸ್ತೋತ್ರ ಸ್ತೋತ್ರ ಯೆಹೋವಯ್ಯ. ಸಂತೋಷಕ್ಕೆ ಕಾರಣ ನೀನೇಸಯ್ಯ ನನ್ನ ಆಧಾರ ನೀನೇ. ಹೌದು, ಕರ್ತನು ನಮ್ಮ ಸಂತೋಷಕ್ಕೆ ಕಾರಣನಾಗಿರುವುದರಿಂದ ಆತನ ಕೊಂಡಾಡ, ಆತನ ಸ್ತುತಿಸೋಣ. ಚಪ್ಪಾಳೆ ಕೊಟ್ಟು ಕರ್ತನನ್ನು ಸ್ತುತಿಸೋಣ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿರುವಾಗ ನನ್ನನ್ನು ಹುಡುಕಿ ಬಂದೆ. ಕಣ್ಣೀರಲ್ಲಿರುವಾಗ ನನ್ನನ್ನು ಹುಡುಕಿ ಬಂದೆ. ಕಾರಣ ಮರೆಯಿಂದಲೂ ಮರಣಾಕರ ಮರೆಯಿಂದಲೂ ಕಾರಣ ಮರಣಾಕರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇಸಯ್ಯ, ಕಾಪಾಡಿದವರು ನೀವೇಸಯ್ಯ, ತಪ್ಪಿಸಿದವರು ನೀವೇಸಯ್ಯ, ನನ್ನ ಕಾಪಾಡಿದವರು. ಸ್ತೋತ್ರ ಸ್ತೋತ್ರ ಯೆಹೋವಯ್ಯ, ಸ್ತೋತ್ರ ಸ್ತೋತ್ರ ಯೆಹೋವಯ್ಯ, ಸ್ತೋತ್ರ ಸ್ತೋತ್ರ ಯೆಹೋವಯ್ಯ, ಸ್ತೋತ್ರ ಸ್ತೋತ್ರ. ಸಾವಿರಾರು ತಲೆ ಬರೆದು ನನ್ನ ಸಂತತಿಯನ್ನು ಕಾಯುವ ದೇವಾನಿಗೆ. ಸಾವಿರಾರು ತಲೆ ಬರೆದು ನನ್ನ ಸಂತತಿಯನ್ನು ಕಾಯುವ ದೇವಾನಿಗೆ. ನಿನ್ನ ಮೊರೆ ಒಪ್ಪಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ ಮೊರೆ ಒಪ್ಪಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಧ್ಯಾನಿಸುವ ಹಾಡುವ ಸೇವೆ ಮಾಡುವ
ಸಂತೋಷಕ್ಕೆ ಕಾರಣನು ಯೇಸು ಆಗಿರುವುದರಿಂದ ಆತನನ್ನ ಮಹಿಮೆ ಪಡಿಸೋಣ. ಸಾಧ್ಯವಾಗುವವರು 2 ನಿಮಿಷಗಳ ಕಾಲ ನಾವು ಎದ್ದು ನಿಂತುಕೊಂಡು ಕರ್ತನನ್ನ ಗೌರವಿಸೋಣ. ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಸೇರಿ ಬಂದಿದ್ದರು ಅವ್ರ ಮಧ್ಯದಲ್ಲಿ ನಾನಿದ್ದೇನೆಂದು ಹೇಳಿದ ದೇವರು, ಕಾನಾ ಊರಿನ ಮದುವೆಯಲ್ಲಿ ಇದ್ದಂತ ದೇವರು ಈ ಮದುವೆಯಲ್ಲಿ ಈ ಒಂದು ಹಾಲ್ನಲ್ಲಿ ಯೇಸು ಇದ್ದಾನೆ. ಈಗ ಈ ವೇಳೆಯಲ್ಲಿ ಆತನನ್ನ 1 ನಿಮಿಷಗಳ ಕಾಲ ನಾವು ಗೌರವಿಸೋಣ. ಎಲ್ಲರೂ ಸಾಧ್ಯವಾಗುವವರು ಮಾತ್ರ ಎದ್ದು ನಿಂತ್ಕೊಳ್ಳಿಕ್ಕೆ, ಯಾರಿಗೆ ಸಾಧ್ಯವಾಗುತ್ತೋ ಅಂತವರು ಎದ್ದು ನಿಂತ್ಕೊಂಡು ಒಂದೇ ಒಂದು ಕೋರಸನ್ನು ಹಾಡಿ ಕರ್ತನನ್ನ ಗೌರವಿಸೋಣ. ಕರ್ತನೆ, ಆ ಕಾನಾ ಊರಿನಲ್ಲಿ ಇದ್ದಂತ ದೇವರು ಇಲ್ಲಿ ನೀನು ಇದ್ದೀಯಪ್ಪ, ಅದಕ್ಕಾಗಿ ನಿನ್ನನ್ನು ಆರಾಧಿಸುತ್ತೇವಪ್ಪ ಸ್ವಾಮಿ. ಮನುಷ್ಯನು ಒಂಟಿನಾಗಿರಬಾರ್ದು ಅಂತ ಹೇಳಿ ಕರ್ತನೆ ಸ್ತೋತ್ರ. ನೀನು ಸ್ವಾಮಿ ಗಂಡು ಹೆಣ್ಣನ್ನ ಆದಿಯಿಂದಲೇ ಕರ್ತನೆ ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿದ ದೇವರು, ಒಬ್ಬನಿಂದಲೇ ಸಕಲ ಜನಾಂಗದವರನ್ನ ಉಂಟು ಮಾಡಿ ಅವರವರು ಇರತಕ್ಕ ಕಾಲಗಳನ್ನ ಮೇರೆಗಳನ್ನ ಗೊತ್ತು ಮಾಡಿ ಅಪ್ಪ ಎಲ್ಲರನ್ನ ಪೋಷಿಸುತ್ತಾ ಬರ್ತಿರೋ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ, 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 ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ, 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 ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ಮಣ್ಣಲ್ಲಿರದೆ ಉಸಿರಾಡುವುದು ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಕೃಪೆ, ಯಾವ ಗಣನೆಗೆ ಬಾರದಂತ ನನ್ನ ಕೃಪೆ, ಕೃಪೆ. ಯೇಸು ಅಪ್ಪ ಎಲ್ಲ ಕೃಪೆ, 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 ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕರ್ತನೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇವತ್ತು ನಾವು ಇರುವ ಪ್ರತಿಯೊಬ್ಬರಿಗೂ ಕೊಡ್ತಾನೆ ನಿನ್ನ ಕೃಪೆಯಿಂದ ಸ್ವಾಮಿ. ಈ ಮದುವೆ ನಡೆಯುತ್ತಿರುವುದು ನಿನ್ನ ಕೃಪೆ, ಇದುವರೆಗೂ ಬದುಕಿದ್ದು ನಿನ್ನ ಕೃಪೆ, ಇನ್ನು ಮುಂದೆ ಬದುಕುವುದು ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ. ಆ ನಿನ್ನ ಕೃಪೆಗಾಗಿ ಕರ್ತನೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ ದೇವರೇ. ಪವಿತ್ರಾತ್ಮನೇ ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ಮುಂದೆ ನಡೆಯುವಂಥ ಸಂದೇಶವಾಗಲಿ, ಮುಂದೆ ನಡೆಯುವ ಎಲ್ಲ ಕಾರ್ಯಗಳು ಪವಿತ್ರಾತ್ಮನೇ ಅಪ್ಪ ನೀನೇ ನಾಯಕನು, ಯಜಮಾನು, ಅಧ್ಯಕ್ಷನಾಗಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ನಮ್ಮ ಪರಲೋಕದ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಸಂದೇಶಕ್ಕೆ ಹೋಗುವಂತ ಒಂದು ಸಂದರ್ಭವಾಗಿರ್ತದೆ. ಕೂತ್ಕೊಳ್ಳಿ, ಎಲ್ಲರೂ ದಯಮಾಡಿ ಕೂತ್ಕೊಳ್ರಿ. ನಾನು ಆಗಲೇ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಗೌರವಿಸುವವರಾಗಿರ್ಬೇಕು. ಯಾಕಂದ್ರೆ ಎಲ್ಲದರಲ್ಲೂ ಕೂಡ ಪ್ರೀತಿಯೇ ಎಲ್ಲದಕ್ಕಿಂತ ಮುಖ್ಯವಾದದ್ದು ಯಾವುದಂದ್ರೆ ಪ್ರೀತಿ. ಆ ಪ್ರೀತಿ ಏನ್ ಮಾಡ್ತದಂದ್ರೆ ಎಲ್ಲವುಗಳನ್ನ ಗೌರವಿಸುವಂಥದ್ದಾಗಿರ್ತದೆ. ಅದರಿಂದ ಈಗ ಸಂದೇಶದ ಸಮಯವಾಗಿರ್ತದೆ. ದಯಮಾಡಿ ಯಾರು ಕೂಡ ಗಲಾಟೆ ಮಾಡಬಾರ್ದು. ಸ್ವಲ್ಪ ಹೊತ್ತು ಮೌನವಾಗಿದ್ದು ಶ್ರದ್ಧೆಯಿಂದ ದೇವರ ವಾಕ್ಯವನ್ನ ಕೇಳಬೇಕೆಂಬುದಾಗಿ ನಾವು ವಿನಂತಿಸಿಕೊಳ್ಳುವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಸಭಾಪಾಲಕರು ಗಣೇಶ್ ಪಾಸ್ಟರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಈ ಸಮಯದಲ್ಲಿ ಸಂದೇಶ ತರ್ತಾರೆ. ನಾವು ಚಪ್ಪಾಳೆ ತಟ್ಟಿ ಆಹ್ವಾನ ಮಾಡೋಣ. ಕರ್ತನಾದ ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಸುಂದರವಾದ ಆರಾಧನೆ ನಡೆಸಿದ ಪಾಸ್ಟರ್ ಸಂತೋಷ್ ಮತ್ತು ಅವರ ತಂಡದವರಿಗೆ ಯೇಸು ನಾಮದಲ್ಲಿ ವಂದಿಸುತ್ತೇವೆ. ಪ್ರಿಯರೇ, ಕೆಲವು ಕ್ಷಣಗಳು ನಿಮ್ಮ ಕಿವಿಗಳನ್ನು ನನಗೆ ಕೊಟ್ಟರೆ ಚೆನ್ನಾಗಿರ್ತದೆ.
ನನ್ಗೆ ಗೊತ್ತು ಎಲ್ಲರೂ ಸಂತೋಷವಾಗಿದ್ದೀರಿ. ಆದ್ರೆ ನಾವು ಇವತ್ತಲ್ಲಿ ಕೂಡಿ ಬಂದಿದ್ದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಾಗರಾಜ್ ಮತ್ತು ಶೀಬಾ ಒಂದಾಗುತ್ತಿದ್ದಾರೆ ವಿವಾಹದಲ್ಲಿ. ಅವರಿಗೋಸ್ಕರ ಕೆಲವು ಕ್ಷಣಗಳು ಮೌನವಾಗಿರುವ ಮತ್ತು ಪ್ರಾರ್ಥನೆಯಿಂದ ನಾವು ಬಂದಿದ್ದೇವೆ. ದೇವರ ವಾಕ್ಯದಿಂದ ಕೆಲವು ಸಂಗತಿಗಳನ್ನು ನೋಡ್ಲಿಕ್ಕೆ ಇರುವಾಗ ಗಮನ ಕೊಟ್ಟು ಕೇಳಿರಿ. ಇಲ್ಲಿ ಬಂದು ನಾನು 3 ತರದ ಗುಂಪುಗಳನ್ನು ನೋಡ್ತಾ ಇದ್ದೀನಿ. ಒಂದು ಗುಂಪು ಯಾವ್ದಂದ್ರೆ ಆಗ್ಲೇ ಮುಂಚೆನೆ ಮದುವೆ ಆಗಿರುತ್ತೆ, ಅವ್ರ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ದ ಒಂದು ಗುಂಪನ್ನು ನಾನು ನೋಡ್ತಾ ಇದ್ದೀನಿ. ಎರಡನೇ ಗುಂಪು ಬಂದು ಗುಂಪಲ್ಲ, ಗುಂಪಂದು ಹೇಳ್ಬೋದು, ಕಾಯ್ತಾ ಇದ್ದಾರೆ ಯೌವನಸ್ಥರು. ಇವತ್ತಿಷ್ಟು ಈ ಬಿಲ್ಡಿಂಗ್ ನಲ್ಲಿ ಬಹಳ ಸುಂದರವಾದ ವ್ಯಕ್ತಿಗಳಂದ್ರೆ ಇಬ್ಬರೇ, ನಾಗರಾಜ್ ಮತ್ತು ಶೀಬಾ. ಸ್ವಲ್ಪ ನಗುತ್ತಾ ಇದ್ರೆ ಇನ್ನೂ ಚಂದ ಕಾಣ್ತೀರಿ, ಸ್ವಲ್ಪ ನಗುಮುಖ ಇಟ್ಕೊಳ್ಳೋಣ. ಕೆಲವು ಗುಂಪು ಕಾಯ್ತಾ ಇದೆ, ಇವರಿಬ್ಬರಿಗೆ ಮದುವೆ ಆಗ್ತಾ ಇದೆ, ನಮ್ಗೆ ಮದುವೆ ಯಾವಾಗ ಆಗ್ತದೆ ಎಂಬುದಾಗಿ ಇನ್ನೊಂದು ಗುಂಪಿದೆ. ಮತ್ತು ಮೂರನೇದು ಯಾವಂದ್ರೆ ಇವರಿಬ್ಬರೇ ಎಷ್ಟು ಬೇಗ ಇವರೆಲ್ಲ ಮುಗಿಸಿ ಬೇಗ ತಾಳಿ ಕಟ್ಟಿ ಬೇಗ ಊಟ ಮಾಡಿ ಎಲ್ಲ ಹೋಗೋಣ ಅಂತ ಹೇಳಿ. ಬಟ್ ಏನ್ ಮಾಡೋದು, ಭಾರತೀಯರೆಲ್ಲ ಲೇಟ್ ಬಂದರೆ ಲೇಟೇ ಹೋಗ್ಲೇಬೇಕು, ಏನ್ ಮಾಡಕ್ಕಾಗಲ್ಲ. ಆದ್ರಿಂದ ಪ್ರಿಯರೇ ಗಮನ ಕೊಟ್ಟು ಕೇಳಿರಿ, ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ, ಕೆಲವು ಸಮಯ ತಗೊಂಡು ಈ 3 ಗುಂಪುಗಳಿಗೂ ಬೇಕಾಗಿರುವಂತಹ ದೇವರ ಸಂದೇಶವನ್ನು ಕೇಳಿದ್ದೇವೆ. ಈ ದಿನಗಳಲ್ಲಿ ಅನೇಕ ಯಂತ್ರಗಳು ಬಂದಿದ್ದಾವೆ. ಪ್ರತಿಯೊಂದು ಯಂತ್ರವನ್ನು ದಯಮಾಡಿ ಮಾತಾಡ್ತಾ ಇದ್ರೆ ಚೆನ್ನಾಗಿರ್ತದೆ. ಪ್ಲೀಸ್ ನಿಮ್ಮಲ್ಲಿ ಕೇಳಿಕೊಳ್ತೇವೆ, ದಯಮಾಡಿ ಯಾರು ಮಾತಾಡ್ತಾರೆ ಪ್ಲೀಸ್ ಗಮನ ಕೊಟ್ಟು ಕೇಳಿರಿ. ಯಾವುದೇ ನಾವು ಯಂತ್ರಗಳನ್ನು ತಗೊಂಡ್ರು ಪ್ಯಾಕೇಜ್ ಆಗಿರ್ತದೆ, ಬೇಗನೆ ನಾವು ಅದನ್ನು ಓಪನ್ ಮಾಡಿ ಉಪಯೋಗಿಸಬೇಕಂತ ಹೇಳಿರ್ತೇವೆ. ಎಷ್ಟು ಸಾಧ್ಯವಾದರೆ ಬೇಗ ಅದನ್ನು ಉಪಯೋಗಿಸಬೇಕು, ಅದರಿಂದ ಲಾಭ ಪಡೆಯಬೇಕು ಎಂಬುದಾಗಿ. ಆದರೆ ಪ್ರತಿಯೊಂದು ಸಂಗತಿಯನ್ನು ನಾವು ಕೊಂಡುಕೊಂಡಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅದರ ಜೊತೆಗೆ ಒಂದು ಪುಸ್ತಕ ಕೊಡ್ತಾರೆ, ಯೂಸರ್ ಮ್ಯಾನ್ಯಲ್ ಎಂಬುದಾಗಿ. ಆ ಮ್ಯಾನ್ಯಲ್ ನೀವು ಮೊದಲು ಓದಿರಿ, ಆಮೇಲೆ ನಿಮಗೆ ಆ ಒಂದು ನೀವು ತಕ್ಕೊಂಡಿದ್ದು ಉಪಯೋಗಕರವಾಗಿರ್ತದೆ. ಅದೇ ರೀತಿಯಲ್ಲಿ ಪ್ರಿಯರೇ ಇವತ್ತು ಇಡೀ ಜಗತ್ತಿನಲ್ಲಿ, ಭಾರತದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿ ದೊಡ್ಡ ಕಷ್ಟ ಮತ್ತು ಸಂಕಟ ಯಾವುದಂದ್ರೆ ಕುಟುಂಬಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಇವತ್ತು ಕೂಡ ಎಷ್ಟೋ ಜನರು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ಕಲರ್ ಬಣ್ಣದ ಬಟ್ಟೆಗಳನ್ನು ಹಾಕೊಂಡು ಎಲ್ಲರೂ ಸುಂದರವಾಗಿ ಕಾಣ್ತಾ ಇದ್ದಾರೆ. ಕೆಲವರು ಕಷ್ಟಪಡ್ತಾ ಇದ್ದಾರೆ ನಗಲಿಕ್ಕೆ, ಯಾಕಂದ್ರೆ ಹೃದಯದಲ್ಲಿ ನೋವಿದೆ, ತೊಂದರೆ ಇದೆ, ಮನೆ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಆದ್ರೆ ಮದುವೆಗೆ ಹೋಗಿಲ್ಲ ಅಂದ್ರೆ ನಾಗರಾಜ್ ಮತ್ತು ಅವ್ರ ತಂದೆ ಪಪ್ಪಾಪತಿ ಅವರಿಗೆ ಬೇಜಾರಾಗುತ್ತೆ, ಅಯ್ಯೋ ನಮ್ಮನ್ನು ಕರೆದು ಕೂಡ ನಾವು ಹೋಗಿಲ್ಲಲ್ಲ ಎಂಬುದಾಗಿ. ಇಷ್ಟೇ ಕಷ್ಟದಿಂದ ಕೂಡ ಕೆಲವರು ಬಂದಿದ್ದೀರಿ ಇಲ್ಲಿ. ಆದ್ರೆ ಪ್ರಿಯರೇ ಯೇಸು ಕ್ರಿಸ್ತರು ಪ್ರತಿಯೊಬ್ಬರನ್ನು ಪ್ರೀತಿಸಲಾಗಿದ್ದಾನೆ. ಆತನು ಸೃಷ್ಟಿಕರ್ತನಿಗೆ ಸೃಷ್ಟಿ ಅಂದರೆ ಬಹಳ 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 ಪ್ರೀತಿ. ಯಾವ ಸರ್ಕಾರ ನಮ್ಮ ಕುಟುಂಬ ಸರಿಯಾಗುವುದಿಲ್ಲ. ನಮ್ಮ ಕುಟುಂಬ ಒಂದು ವೇಳೆ ನೀವು ಅಂದ್ಕೊಂಡಿರ್ಬೋದು, ಪಾಸ್ಟ್ರೇ ನಮ್ಮ ಮದುವೆ ಆಗ್ಬಿಟ್ಟೈತೆ, ಈಗ ನಮ್ಮ ಕುಟುಂಬ ಮುರಿದೋಗ್ತಾ ಇದೆ ಅಥವಾ ಮುರಿದೋಗಿದೆ, ನಾವ್ ಏನ್ ಮಾಡ್ಲಿ? ಚಿಂತೆ ಇಲ್ಲ ಪ್ರಿಯರೇ, ಇವತ್ತು ಕೂಡ ಆತನ ಮಾತಿಗೆ ನಾವು ಕಿವಿಗೊಡುವುದಾದರೆ ಆತನು ಬಂದು ಎಲ್ಲಾ ಸಂಗತಿಗಳನ್ನು ಸರಿಪಡಿಸಿ ಸಂತೋಷವನ್ನು ಈ ಕ್ಷಣದಿಂದ ಪ್ರಾರಂಭಿಸಲಾಗಲು ಸಿದ್ಧವಾಗಿದ್ದಾನೆ. ನಂಬಿದ್ರೆ ಗಮನ ಕೊಟ್ಟು ಕೇಳಿರಿ ಪ್ರಿಯರೇ. ಈ ಒಂದು ಯೂಸರ್ ಮ್ಯಾನ್ಯುಯಲ್ ನಲ್ಲಿ ಏನಿದೆ ಎಂಬುದಾಗಿ ನೋಡಿಕೊಳ್ಳೋಣ. ಅನೇಕ ಸಂಗತಿಗಳಿದೆ. ನಿನ್ನೆ ಸಂಜೆ ಒಂದು ವೇಳೆ ನೀವು ಇದ್ದಿದ್ರೆ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಪಾಸ್ಟರ್ ಅನಿಲ್ ಸುಂದರವಾಗಿ ಅನೇಕ ಸಂಗತಿಗಳನ್ನು ತಿಳಿಸಿದರು. ನಾನು ಕೆಲವು ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಅದಾದ ಮೇಲೆ ಪ್ರಾರ್ಥನೆ ಮಾಡಿ ಮದುವೆಯಲ್ಲಿ ನಮ್ಮನ್ನು ಪಾಸ್ಟರ್ ಬೆನ್ಸನ್ ಕಾರ್ಯಕ್ರಮದಲ್ಲಿ ನಡೆಸಲಾಗಿದ್ದಾರೆ. ಇವತ್ತು ನಿಮ್ಮ ಮುಂದೆ 5 ಮುಖ್ಯ ಸಂಗತಿಗಳು ಈ ಯೂಸರ್ ಮ್ಯಾನ್ಯಲ್ ಆಗಿರುವಂತಹ ಬೈಬಲ್ ಅಲ್ಲಿ ಬರೆದಿದೆ. ಈ 5 ಸಂಗತಿಗಳಿಗೆ ನಾವು ಗಮನ ಕೊಡುವುದಾದರೆ
ಒಂದು ವೇಳೆ ನಿಮ್ಮ ಮದುವೆ ಆಗಲೇ ಒಂದು ಸಮಸ್ಯೆಯಲ್ಲಿ ಇರುವುದಾದರೆ, ಮದುವೆ ಎಂಬಂತ ಹಡಗು, ಕುಟುಂಬ ಎಂಬಂತ ಹಡಗು ದಾರಿ ತಪ್ಪಿ ಅಥವಾ ಒಡೆದು ಹೋಗಿದ್ರು ಕೂಡ ಅದನ್ನು ಸರಿಪಡಿಸಲು ಶಕ್ತನಾಗಿದ್ದಾನೆ ಯೇಸು ಕ್ರಿಸ್ತನು. ಗಮನ ಕೊಟ್ಟು ಕೇಳಿರಿ. ಮೊದಲನೇ ವಿಷಯವೆಂದರೆ, ಪ್ರಪಂಚ ಮದುವೆ ಕುರಿತು ಏನೇನೋ ಹೇಳ್ತದೆ, ಆದ್ರೆ ಬೈಬಲ್ ಏನ್ ಹೇಳ್ತದೋ ಅದೇ ಬಹಳ ಮುಖ್ಯವಾದದ್ದು. ಬೈಬಲ್ ಏನ್ ಹೇಳ್ತದಂದ್ರೆ, ಮದುವೆಯನ್ನು ಜನರೆಲ್ಲರೂ ಗೌರವಿಸಬೇಕು. ಸಿಂಪಲ್, ಮುಗಿದ ಅಷ್ಟೇ, ಎರಡನೇ ಮಾತಿಲ್ಲ. ಮದುವೆಯನ್ನು ಜನರೆಲ್ಲರೂ ಗೌರವಿಸಬೇಕಂತೆ, ಮರ್ಯಾದೆ ಕೊಡಬೇಕಂತೆ. ಮುಂದೆ ಬರೆದಿದೆ, ಗಂಡ ಹೆಂಡತಿಯ ಸಂಬಂಧವು ಪರಿಶುದ್ಧವಾದದ್ದು ಎಂಬುದಾಗಿ. ಮದುವೆ ಅಂದ್ರೆ ಏನು? ಒಂದು ಗಂಡು ಹೆಣ್ಣು ಒಂದಾಗುವುದು. ಮೊದಲ ಗೀತೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಆಗ್ತಾರೆ. ಬೈಬಲ್ ಅಲ್ಲಿ ಬರ್ತದೆ, ಗಂಡ ಹೆಂಡತಿಯರ ಸಂಬಂಧ ಪರಿಶುದ್ಧವಾದದ್ದು. ಆದುದರಿಂದ ಮದುವೆಯನ್ನು ಎಲ್ಲರೂ ಗೌರವಿಸಬೇಕು. ಇವತ್ತು ಪ್ರಿಯರೇ, ಯಾಕೆ ನಮ್ಮ ಮದುವೆಗಳಲ್ಲಿ ಸಮಸ್ಯೆಗಳಿದ್ದಾವೆ, ಯಾಕೆ ಕುಟುಂಬಗಳಲ್ಲಿ ಸಮಸ್ಯೆಗಳಿದ್ದಾವೆ ಅಂದ್ರೆ, ಗಂಡ ಹೆಂಡತಿಯ ಸಂಬಂಧದಲ್ಲಿ ಏನೋ ಒಂದು ತೊಂದರೆ ಆಗ್ಬಿಟ್ಟಿದೆ. ಆದ್ರಿಂದ ಏನಾಗ್ಬಿಟ್ಟೆ ಅಂತಂದ್ರೆ, ನಾವು ಮದುವೆಯನ್ನು ಗೌರವಿಸ್ತಾ ಇಲ್ಲ. ಮಾತಿಗೆ ಗಂಡ ಹೇಳ್ತಾ ಇರ್ಬೋದು ಹೆಂಡತಿಗೆ, ಎಂದಕ್ಕೆ ನಾನು ಬೆಳ್ಳಿ ಚಸ್ತು ನಾನು ಆಕಿ ಕೂಡ ಹೇಳ್ತಾ ಇರ್ಬೋದು, ನಾನು ಕೂಡ ಏನು ತಪ್ಪು ಮಾಡಿ ನಿಮ್ಮನ್ನು ಮದುವೆ ಮಾಡಿಕೊಂಡ್ಬಿಟ್ಟಾಗಿ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಬ್ಬರನ್ನೊಬ್ಬರು ಗೌರವಿಸಿಲ್ಲ. ಜನರೆಲ್ಲರೂ ಮದುವೆಗೆ ಗೌರವ ಕೊಟ್ಟಿಲ್ಲ. ನಮ್ಗೆ ಗೊತ್ತು, ಅನೇಕ ವರ್ಷದಿಂದ ನಾಗರಾಜ ಸಭೆಗೆ ಬರ್ತಾ ಇದ್ದಾರೆ ಮತ್ತು ಶಿಬಾ ಕೂಡ ಬೀದರಲ್ಲಿ ಸಭೆಯಲ್ಲಿ ಬೆಳೀತಾ ಇದ್ದಾರೆ. ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಅವರು ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಸ್ವಲ್ಪ ಆದ್ಮೇಲೆ ಸಭಾಪಾಲಕರು ಬಂದು ನಮ್ಮನ್ನು ಮದುವೆ ಕಾರ್ಯಕ್ರಮದಲ್ಲಿ ನಡೆಸುವಾಗ ಇಬ್ಬರು ಒಂದು ಒಡಂಬಡಿಕೆ ತಗೊಳ್ಳಿಕ್ಕಿದ್ದಾರೆ. ಆ ಒಡಂಬಡಿಕೆ ಶಾಶ್ವತವಾದದ್ದು. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮರಣವು ನಮ್ಮನ್ನು ಅಗಲಿಸುವ ತನಕ ನಾವಿಬ್ಬರು ಜೊತೆಯಾಗಿರೋಣ. ಮದುವೆ ಗಂಡ ಹೆಂಡತಿ ಬೇರೆ ಆಗ್ಬೇಕಂದ್ರೆ ಮರಣ ಒಂದೇ ಅದಕ್ಕೆ ಕಾರಣವಾಗಿರಬೇಕು, ಬೇರೆ ಯಾವ್ದು ಇರಬಾರ್ದು. ಆದ್ರೆ ಇವತ್ತು ಏನಾಗಿದೆ, ಮದುವೆ ಆಗಿ ಕೆಲವೇ ದಿನಗಳಲ್ಲಿ, ಒಂದೆರಡು ತಿಂಗಳಲ್ಲಿ ಡಿವೋರ್ಸ್. ಪ್ರಿಯರೇ, ಇದಕ್ಕೆ ಕಾರಣ ಏನಂದ್ರೆ, ಇದನ್ನು ನಾವು ಗೌರವಿಸ್ತಾ ಇಲ್ಲ. ಗೌರವಿಸಬೇಕು. ವಾಕ್ಯದಲ್ಲಿ ಬರುತ್ತದೆ, ನಾವಿದನ್ನು ಗೌರವಿಸಬೇಕು. ಎರಡನೇ ಒಂದು ಕಾರಣ, ಎರಡನೇ ಒಂದು ಮುಖ್ಯವಾದಂತಹ ಸಂಗತಿ ಇದರಲ್ಲಿ ಏನ್ ಬರ್ತಿದೆ ಅಂದರೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಪ್ರಪಂಚವನ್ನು ಸೃಷ್ಟಿಸಿದಾಗಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ಗಂಡು ಹೆಣ್ಣಾಗಿ ದೇವರು ಸೃಷ್ಟಿಸಿದನು. ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಎಂಬುದಾಗಿ ದೇವರು ಏನ್ ಮಾಡಿದರೆ, ಗಂಡು ಹೆಣ್ಣಾಗಿ ಅವರನ್ನು ಸೃಷ್ಟಿಸಿದನಂತೆ. ಮತ್ತು ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ನೋಡಿ, ಆದ ಕಾರಣ ಪುರುಷನು ತಂದೆಯನ್ನು ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಸೇರಿಸಿಕೊಳ್ಳಬೇಕು. ಇವತ್ತು ಒಂದು ದೊಡ್ಡ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ, ಮಗು ಹುಟ್ಟಿದಾಗ ಅದಕ್ಕೇನಂತಾರಪ್ಪ, ಅಂಬಲಿಕಲ್ ಕಾರ್ಡ್ ಅಂತ, ತಾಯಿ ಕರುಳು. ಅದು ಎಷ್ಟು ದೊಡ್ಡವರಾಗಿದ್ರು ಕೂಡ ಕತ್ತರಿಸಿಲ್ಲ. ತಾಯಿ ರಿಮೋಟ್ ಕಂಟ್ರೋಲ್ ಇಟ್ಟು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ನೋಡಿದ್ರೆ, ಮದುವೆ ಆದ್ಮೇಲೆ ಹುಡುಗ ಏನ್ ಹೇಳ್ತಾನೆ ಅಂದ್ರೆ, ಮಾತಿಗೆ ಹೆಂಡತಿಗೆ, ನಮ್ಮ ಅಮ್ಮ ನಿಮ್ಮಂಗಲ್ಲ, ನಮ್ಮ ಅಮ್ಮ ನಿನ್ನಂಗಲ್ಲ, ನೀನು ನಮ್ಮ ಅಮ್ಮಂಗನಲ್ಲ. ಹಲೋ, ಅಮ್ಮ ಹೆಂಡತಿ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೆಂಡತಿನೂ ಕಡಿಮೆ ಅಲ್ಲ. ಏನಂತಾಳೆ, ಹೇ ನೀನೇನ್ ಕಡಿಮೆನಾ, ನಮ್ಮ ಅಪ್ಪ ನಿಮ್ಮಂಗಿರ್ಲಿಲ್ಲ, ನಮ್ಮ ಅಪ್ಪ ಇಷ್ಟೆಲ್ಲ ಇದ್ದ. ಹಲೋ, ಅಪ್ಪ ಬೇರೆ, ಅಮ್ಮ ಬೇರೆ. ಇದು ಯಾಕೆ ಸಮಸ್ಯೆ ಬರ್ತದೆ ಅಂದ್ರೆ, ಗಂಡ ಏನ್ ಮಾಡ್ತಾರೆ, ಪುರುಷನು ಇನ್ನೂ ತಂದೆಯಿಂದ ಜೊತೆ ಅಂಟಿಕೊಂಡಿರ್ತಾನೆ. ಇದರ ಅರ್ಥ ಅಂದ್ರೆ, ನೀವು ಬಿಡ್ರಿ, ಸನ್ಮಾನಿಸಬೇಡ್ರಿ, ಗೌರವಿಸಬೇಡ್ರಿ ಅಂದ್ರೆ. ಆದ್ರೆ ನಿಮ್ಮಿಬ್ಬರ ಈ ಪವಿತ್ರ ಸಂಬಂಧದಲ್ಲಿ ಯಾವ ಮೂರನೇ ವ್ಯಕ್ತಿಗೂ ಪ್ರವೇಶವಿಲ್ಲ. ಯೇಸು ಕ್ರಿಸ್ತರನ್ನು ಬಿಟ್ಟು ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವ ಮೂರನೇ ವ್ಯಕ್ತಿಗೂ ಪ್ರವೇಶವಿಲ್ಲ. ಅದಕ್ಕೆ ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದರೆ, ಆದಾಮನು ಒಬ್ಬನೇ ಇದ್ದಾಗ ದೇವರು ಅಂದುಕೊಂಡ, ನಾನು ಈತನಿಗೆ ಒಂದು ಸಹಭಾಗಿಯನ್ನು ತಯಾರು ಮಾಡಬೇಕೆಂದೇಳಿ. ಬೈಬಲ್ ಅಲ್ಲಿ ಬರೆದಿದೆ, ಆದಾಮನ ದೇವರು ಮಲಗಿಸ್ಬಿಟ್ಟಂತೆ.
ಯಾಕೆ ಮಲಗಿಸಿದ ಅಂದ್ರೆ ಕೆಲವ್ರು ಹೇಳ್ತಾರೆ, ಇಲ್ಲಾಂದ್ರೆ ಹೇಳ್ತಾರೆ, ದೇವರೇ ನನ್ನ ಹೆಂಡತಿ ಹಿಂಗಿರ್ಬೇಕು, ಮೂಗು ಉದ್ದ ಇರ್ಬೇಕು, ಬೆಳ್ಳಗಿರ್ಬೇಕು, ಹಿಂಗಿರ್ಬೇಕು. ಬೇಡಪ್ಪ, ನನ್ನ ಯೋಚನೆ ಎಲ್ಲ ನೀನ್ ಕೆಡಿಸ್ಬಿಡ್ತಿ, ನೀನ್ ಮಲಗ್ಬಿಡಂದ್ರೆ ಒಂದೇ ಸಾರಿ ಮಲಗಿಸ್ಬಿಟ್ಟು ಪಕ್ಕದ ಎಲುಬನ್ನು ನೋಡ್ರಿ, ಪಕ್ಕದಲ್ಲಿ ಕೂತಾರೆ, ಎಷ್ಟು ಚಂದ ಕಾಣ್ತಾ ಇದ್ದಾರೆ, ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಪಕ್ಕದ ಎಲುಬನ್ನು ಕೊಡ್ತಾ ಇದ್ದಾರೆ. ಅರ್ಥ ಏನಂದ್ರೆ, ಗಂಡಂದ್ರೆ ನಿಮ್ ಹೆಂಡತಿ ನಿಮ್ಮ ಬಾಜುಕ್ಕೆ ನಿಮ್ಮ ಪಕ್ಕದಲ್ಲಿದ್ರೇನೆ ನಿಮ್ಮಿಬ್ಬರಿಗೆ ಶೋಭೆ ಕಾಣ್ತದೆ. ದೇವರು ತಲೆಯಿಂದ ಎಲುಬನ್ನು ತೆಗ್ದಿಲ್ಲ, ಹೆಂಡತಿಯನ್ನು ತಲೆ ಮೇಲೆ ಕುಂದಿರ್ಸ್ಕೋಬೇಡ್ರಿ. ಕೆಲವರು ಹಂಗೆ ಮಾಡಿದ್ದಾರೆ, ಅದಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಮತ್ತು ಹೆಂಡತಿಯನ್ನು ಮತ್ತು ಎಲುಬನ್ನು ಕಾಲಿಂದ ತೆಗ್ದಿಲ್ಲ. ಕೆಲವು ಗಂಡಸರು ಕೂಡ ಕಡಿಮೆ ಇಲ್ರಿ, ಹೆಂಡತಿಯರನ್ನು ಕಾಲ್ ಕೆಳಗೆ ಹಾಕಿಟ್ಟಿದ್ದಾರೆ. ನನಗೆ ಆಶ್ಚರ್ಯವಾಗುದು ರೀ. ನನ್ನ ಹೆಸರು ಗಣೇಶ್ ಎಂಬುದಾಗಿ, ಭಾರತೀಯನು, ಭಾರತದಲ್ಲೇ ಹುಟ್ಟಿದೆ, ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ್ದೀನಿ. ಆತನು ಕುಲ ಜಾತಿ ಮತ ಬದಲಾಯಿಸಲು ಬರಲಿಲ್ಲ, ಮಾನವರಿಗೆ ಜೀವ ಕೊಡಲಿಕ್ಕೆ ಬಂದಿದ್ದಾನೆ. ಇವತ್ತು ಪ್ರಿಯರೇ, ನನಗೆ ಒಂದು ವಿಷಯ ಅರ್ಥ ಆಗೋದಿಲ್ಲ. ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ, ಹೆಂಡತಿ ಬಂದು ಗಂಡನು ಏಮಂಡಿ అని పిలిచాల, కానీ ಆದರೆ ಗಂಡ ಬಂದು ಏಮೇ ఇక్కడ ರಾಮೇ, ಹಲೋ, ಅವ್ರಿಗೆ ಹೆಸರಿಲ್ವಾ? ಹೆಸರಿಟ್ಟು ಕರೆದ್ರೆ ಏನು ನಮಗೆ ಮರ್ಯಾದೆ ಇಲ್ವಾ? ಪ್ರಿಯರೇ, ಇದೆಲ್ಲ ಸಮಸ್ಯೆಗಳು ಎಲ್ಲಿಂದ ಬರ್ತದಂದ್ರೆ, ನಾನು ದೊಡ್ಡವನು ನೀನು ದೊಡ್ಡವನು, ಇಬ್ಬರನ್ನು ದೇವರು ಸಹಭಾಗಿಗಳಾಗಿ ಮಾಡಿದ್ದಾನೆ. ಪಕ್ಕದಲ್ಲಿ ಕೂತ್ಕೊಂಡ್ರೆ ಎಷ್ಟು ಸುಂದರವಾಗಿದ್ದಾರೆ ನೋಡ್ರಿ ಪ್ರಿಯರೇ. ಅದಕ್ಕೆ ಬೈಬಲ್ ಏನು ಬರೆಯಲ್ಪಟ್ಟಿದೆ ಅಂದರೆ, ಹೀಗಿರಲಾಗಿ ದೇವರು ಒಂದುಗೂಡಿಸುವುದನ್ನು ಯಾರು ಅಗಲಿಸಬಾರದು. ಏಸಪ್ಪ ತೀರ್ಮಾನ ಮಾಡಿದ್ದಾನೆ. ನೀವು ಯಾವ ಯಂತ್ರ ತಗೊಂಡ್ರು ಆ ಯಂತ್ರಕ್ಕೆ ಆ ಯೂಸರ್ ಮ್ಯಾನ್ಯುಯಲ್ ಓದಿದ್ರೇನೆ ನಿಮ್ಗೆ ಆ ಯಂತ್ರ ಚೆನ್ನಾಗಿ ಕೆಲಸ ಮಾಡ್ತದೆ. ನಿಮ್ಮ ಮದುವೆ ಚಲೋ ಕೆಲಸ ಮಾಡ್ಬೇಕಂದ್ರೆ ದೇವರು ಕೊಟ್ಟ ಯೂಸರ್ ಮ್ಯಾನ್ಯುಯಲ್, ಈ ಬೈಬಲ್, ಈ ವಾಕ್ಯವನ್ನು ಓದಬೇಕು, ಇದರ ಬರೆದಿರೋದನ್ನು ನೀವು ಮಾಡಬೇಕು. ನಾನು ಕೆಲವು ವಿಷಯಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಮೂರನೇ ಅಂಶ ಯಾವುದಂದ್ರೆ, ಒಬ್ಬರಿಗೊಬ್ಬರು ಒಳಗಾಗಬೇಕು. ಎಲ್ಲಿ ಬರ್ತದ ಸಮಸ್ಯೆ, ಎಲ್ಲಿ ಬರ್ತದ ಮೊದಲು ಒಳಗಾಗಿರಬೇಕು.
ಸಮಾಧಾನದಿಂದ ಇಲ್ಲಿಗೆ ಹೋಗ್ಬೇಕು. ಬೈಬಲ್ ಅಲ್ಲಿ ಬರೆದಿರೋ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಬೇಕು ಪ್ರಿಯರೇ. ಮತ್ತು ಮಕ್ಕಳಿಗೆ ದೇವರು ಇನ್ನೊಂದು ವಿಷಯ ಏನು ಹೇಳ್ತಿದ್ದಾನೆಂದರೆ, ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ತಂದೆ ತಾಯಿಯನ್ನು ನಾವು ಸನ್ಮಾನಿಸಬೇಕು. ಮುಕ್ತಾಯದಲ್ಲಿ ಇದೆಲ್ಲ ಮಾಡಿ ಕೂಡ, ಯೂಸರ್ ಮ್ಯಾನ್ಯಲ್ ಅಲ್ಲಿ ಬರೆದಿರೋದು ಎಲ್ಲ ಮಾಡಿದ್ರು ಕೂಡ ಕೆಲವು ಸಾರಿ ಆ ಮೆಷಿನ್ ಚೆನ್ನಾಗಿ ಕೆಲಸ ಮಾಡಲ್ಲ. ಅದಕ್ಕೆ ಸರ್ವಿಸ್ ಸೆಂಟರ್ ಎಂದೇಳಿ ಇಟ್ಟಿರ್ತಾರೆ, ಅಲ್ಲಿಗೆ ಹೋಗ್ಬೇಕಾಗ್ತದೆ. ಸರ್ವಿಸ್ ಸೆಂಟರ್ ಯಾವುದು? ಯೇಸಪ್ಪನ ಸನ್ನಿಧಿ. ಕುಟುಂಬವಾಗಿ ಪ್ರತಿ ವಾರ ತಪ್ಪದೆ ಆರಾಧನೆಗೆ ಹೋಗಬೇಕು. ಕುಟುಂಬವಾಗಿ ತಪ್ಪದೆ ದೈನಿಕ ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ಮಾಡಿ ಕೂಡ ಒಂದು ಸಾರಿ ಏನಾದರೂ ಪ್ರಾಬ್ಲಮ್ ಬಂದರೆ ಬೈಬಲ್ನಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನೇ ನಿನ್ನೆ ಅನಿಲ್ ಅವರು ಹೇಳಿದರು. ಇವತ್ತು ಬೆಳಗ್ಗೆ ಕೂಡ ವಾಕ್ಯದಲ್ಲಿ ಪಾಸ್ಟರ್ ಬೆನ್ಸನ್ ಅವರು ಸಂಕ್ಷಿಪ್ತವಾಗಿ ಹೇಳಿದರು ಬೆಳಗ್ಗೆ. ಯೋಹಾನ್ 2ನೇ ಅಧ್ಯಾಯದಲ್ಲಿ ಒಂದು ಮದುವೆ ಇದೆ. ಆ ಮದುವೆಗೆ ಯೇಸುವನ್ನು ಕರೀತಾರೆ. ಯೇಸು ಬಂದಿದ್ರೂ ಕೂಡ ಆ ಮದುವೆಯಲ್ಲಿ ಕೊರತೆ ಇತ್ತು. ಯೂಸರ್ ಮ್ಯಾನ್ಯಲ್ ಕೈಯಲ್ಲಿ ಇದ್ರೂ ಕೂಡ ಪ್ರಾಬ್ಲಮ್ ಆಗ್ತದೆ. ಬಟ್ ಯೂಸರ್ ಮ್ಯಾನ್ಯಲ್ ಅಲ್ಲಿ ಬರೆದಿರುವುದನ್ನು ನಾವು ಮಾಡಬೇಕಾಗ್ತದೆ. ಅವಾಗ ಏನಾಯ್ತು ಅಲ್ಲಿ? ಅವ್ರಿಗೆ ಕೊರತೆ ಆಯಿತು. ಅವರ ಸಂಪ್ರದಾಯ, ಈಗ ನಾವು ಬಂದವ್ರಿಗೆಲ್ಲ ನಮ್ಮ ಮನೆಗೆ ಚಾಯ್ ಕೊಡ್ತೀವಿ. ಅವ್ರಿಗೆ ಇಷ್ಟ ಅಲ್ಲ ಅಂದ್ರೂ ಕೂಡ ಚಾಯ್ ಕುಡೀರಿ 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 ಅಂತ ಚಾಯ್ ಕುಡಿಸ್ತೀವಿ. ಅವ್ರದ್ದು ಪದ್ಧತಿ, ಯಹೂದ್ಯರ ಪದ್ಧತಿ, ಮನೆಗೆ ಬಂದವ್ರಿಗೆಲ್ಲ ದ್ರಾಕ್ಷಾರಸ. ದ್ರಾಕ್ಷಾರಸ ಅಂದರೆ ಈ ಬಾರಲ್ಲಿ ಸಿಗುವಂಥದ್ದಲ್ಲ, ದ್ರಾಕ್ಷಿಯನ್ನು ರಸ ಮಾಡಿ ಕೊಡ್ತಾರೆ. ಜ್ಯೂಸ್, ಫ್ರೂಟ್ ಜ್ಯೂಸ್ ಅಷ್ಟೇ. ಏನಾಗ್ಬಿಡ್ತು, ಅವ್ರ ಮದುವೆಯಲ್ಲಿ ಫ್ರೂಟ್ ಜ್ಯೂಸ್ ಎಲ್ಲ ಮುಗಿದೋಗ್ಬಿಡ್ತು. ಅಷ್ಟು ಜನ ಬಂದಿದ್ದಾರೆ, ಸಾವಿರಾರು ಜನ ಬಂದಿದ್ದಾರೆ. ಮದುವೆಯಲ್ಲಿ ಇದು ಮುಗಿದಿದೆ ಅಂದರೆ ಈಗ ಏನಪ್ಪ ದೊಡ್ಡ ಸಮಸ್ಯೆ ಆಯ್ತಲ್ಲ. ಸರ್ವಿಸ್ ಸೆಂಟರ್ ಯೇಸು ಕ್ರಿಸ್ತನ ಬಳಿಗೆ ಬಂದರು. ಅವಾಗ ಮರಿಯಳು ಏನು ಹೇಳ್ತಾಳೆ? ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ಮಾಡ್ರಿ. ನಾವೆಲ್ಲ ಮಾಡಿ ಕೂಡ ಪರಿಸ್ಥಿತಿಗಳು ಕೈ ಜಾರಿ ತಪ್ಪಿ ಹೋದರೆ ಕೂಡ ಕ್ರಿಸ್ತನ ಬಳಿಗೆ ಬರೋಣ, ಕ್ರಿಸ್ತನು ಹೇಳಿದ್ದನ್ನು ಮಾಡೋಣ. ಆವಾಗ ಕುಟುಂಬವು ತುಂಬ ಚೆನ್ನಾಗಿರ್ತದೆ. ಈ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ಲಿಕ್ಕಿದ್ದೇನೆ. ಸ್ವಲ್ಪ ಹೊತ್ತಾದಮೇಲೆ ನೀವಿಬ್ಬರು ಒಂದು ಒಡಂಬಡಿಕೆ ಮಾಡಲಿಕ್ಕಿದ್ದೀರಿ. ಅದು ಒಡಂಬಡಿಕೆ ಜೀವಿತ ಕಾಲ ಇರುವಂಥ ಒಂದು ಒಡಂಬಡಿಕೆ. ಒಬ್ಬ ದೇವರ ಸೇವಕರು ವಿಲಿಯಂ ಲ್ಯಾರಿ ಎಂಬುದಾಗಿ ಅವರು ಬಂದು ಭಾರತಕ್ಕೆ ಬಂದರು. ವಿಲಿಯಂ ಕ್ಯಾರಿ ಎಂಬುದಾಗಿ ಅವರು ಸೇವೆ ಮಾಡಲಿಕ್ಕೆ ಬಂದಾಗ ಕೆಲವು ದಿನಗಳಾದ ಮೇಲೆ ಅವರ ಹೆಂಡತಿಗೆ ಆರಾಮಿರಲಿಲ್ಲಂತೆ. ಆರಾಮಿಲ್ದಂಗೆ ಪಾರ್ಶ್ವವಾಯು ರೋಗಿಯಾಗಿ ಬರೀ ಹಾಸಿಗೆಯಲ್ಲಿ ಮಲಿಕೊಂಡ್ರು. ಏನು ಉಪಯೋಗ ಇಲ್ಲ ಆಕಿಂದ. ಅದಕ್ಕೆ ಕಳಿಸಿದವರು, ಆ ಬ್ರಿಟಿಷ್ ರಾಜ್ಯದವ್ರು ಏನು ಹೇಳ್ತಾರೆ, ಏನಪ್ಪ ನೀನು ಕೆಲಸ ಮಾಡಬೇಕಂದ್ರೆ ನಿನ್ನ ಹೆಂಡತಿ ನಿನ್ನ ಜೊತೆಗಿರಬೇಕು. ಬಟ್ ಆಕಿ ಈಗ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬರೀ ಹಾಸಿಗೆಯಲ್ಲಿ ಮಲಗಿದ್ದಾಳೆ, ಆಕೆ ನೀನು ಮರ್ತು ಬಿಡು, ಬಿಟ್ಟು ಬಿಡು, ಇನ್ನೊಂದು ಹೆಂಗಸನ್ನು ಮದುವೆ ಮಾಡ್ಕೊಂಡು ಹೋಗಂದ್ರೆ. ಅದಕ್ಕೆ ವಿಲಿಯಂ ಕ್ಯಾರಿ ಅವರು ಹೇಳಿದ್ರಂತೆ, ಆ ದಿನ ಜನರ ಸಮೂಹದಲ್ಲಿ, ದೇವರ ಸಮೂಹದಲ್ಲಿ ನಿಮ್ಮಲ್ಲಿ ಯಾರಾದರೂ ಕೂಡ ಇವತ್ತು ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆ ಅಂತ ಹೇಳೋದಾದರೆ, ಈ ಒಂದು ಮದುವೆ ಮುಕ್ತಾಯದ ಒಳಗಾಗಿ ಪ್ರಾರ್ಥನೆ ಮಾಡ್ತಿರುವಾಗ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಆ ಸರ್ವಿಸ್ ಸೆಂಟರ್ ಬಳಿಗೆ ನೀವು ಬರುವುದಾದರೆ ಖಂಡಿತವಾಗಿ ವ್ಯತ್ಯಾಸವನ್ನು ಕಾಣ್ತೀರಿ. ಕರ್ತನು ಈ ಮಾತುಗಳನ್ನು ನಮ್ಮ ಹೃದಯಕ್ಕೆ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯೇ, ಈ ಸಮಯದಲ್ಲಪ್ಪ ಎಲ್ಲ ಕುಟುಂಬಗಳನ್ನು ಸ್ವಾಮಿನ ಕೈಯಲ್ಲಿ ಒಪ್ಪಿಸ್ಕೊಡ್ತಿದ್ದೇವೆ. ಯಾವ್ಯಾವ ಕುಟುಂಬಗಳು ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದರು, ದುಃಖದಲ್ಲಿ ಹಾದು ಹೋಗ್ತಾ ಇದ್ದರು, ಪ್ರತಿ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಸಮಾಧಾನ ಬರಲಿ ರಾಜ. ಸ್ವಾಮಿ ಅವರನ್ನು ಮತ್ತೆ ಕಟ್ಟು. ಇವತ್ತು ಮದುವೆ ಆಗಲಿಕ್ಕಿರುವಂತ ನಾಗರಾಜ್ ಶೀಬಾ ಅವರ ಜೀವಿತದಲ್ಲಿ ನಿನ್ನ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್. ನಾವು
ದೇವರು ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಎಂದು ಹೇಳಿದನು. ಹೀಗಿರಲಾಗಿ ಯಾರೂ ಲಘು ಮನಸ್ಸಿನಿಂದಾಗಲಿ ಅವಿವೇಕದಿಂದಾಗಲಿ ಮದುವೆಯಾಗುವುದಕ್ಕೆ ತೊಡಗದೆ ಗಂಭೀರ ಭಾವದಿಂದಲೂ ಪ್ರಾರ್ಥನಾಪೂರ್ವಕವಾಗಿಯೂ ವಿವಾಹವು ಸ್ಥಾಪಿತವಾದ ಉದ್ದೇಶವನ್ನು ಮನಪೂರ್ವಕವಾಗಿ ಆಲೋಚಿಸಿ ಅದರಲ್ಲಿ ಪ್ರವೇಶಿಸತಕ್ಕದ್ದು. ಮದುವೆ ನೇಮಕವಾದಂಥ ಕಾರಣಗಳು ವಾಕ್ಯಾನುಸಾರವಾಗಿಂತಿವೆ. ದಂಪತಿಗಳು ಸಮೃದ್ಧಿಯಲ್ಲಿಯೂ ಕೊರತೆಯಲ್ಲಿಯೂ ಜೀವದಿಂದಿರುವವರೆಗೂ ಜೊತೆಗಾರರಾಗಿದ್ದುಕೊಂಡು ಪರಸ್ಪರ ಸಹಾಯ ಆದರಣೆಗಳನ್ನು ಕೊಡುವವರಾಗಿರಬೇಕು. ದೇವರು ತಾನೇ ನಿರ್ಮಿಸಿ ಕ್ರಿಸ್ತನಲ್ಲಿ ವಿಮೋಚಿಸಿದ ಮಾನವನ ಸಹಜ ಗುಣ ಪ್ರೇಮ ಭಾವಗಳನ್ನು ಆತನು ಪವಿತ್ರಗೊಳಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥವನಾಗಬೇಕು. ಮಕ್ಕಳು ಹುಟ್ಟಿ ಕುಟುಂಬಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ದೇವರ ಮಹಿಮೆಗಾಗಿ ಬೆಳೆಯುವಂತಾಗಬೇಕು. ಈ ರೀತಿಯಾಗಿ ವಿವಾಹವು ಮಾನ್ಯವನ್ನು ಪಡೆದು ಸಮಾಜವು ಭದ್ರವಾದ ಅಸ್ತಿವಾರದ ಮೇಲೆ ನಿಲ್ಲುವಂತಾಗಬೇಕು. ಆಮೇಲೆ ಓಕೆ, ನಾನೀಗ ದಯಮಾಡಿ ನಿಮ್ಮಿಬ್ಬರನ್ನ ಸ್ವಲ್ಪ ಮುಂದೆ ಬಂದು ಒಬ್ಬರನ್ನೊಬ್ಬರು ಎದುರು ನಿಂತ್ಕೊಳ್ಳೋದು. ಓಕೆ, ಈ ಇಬ್ಬರು ಇಂತಹ ಪವಿತ್ರ ಸ್ಥಿತಿಯಲ್ಲಿ ಒಂದಾಗುವುದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಆದರೆ ಪವಿತ್ರ ಸಭೆಯು ಶಿಸ್ತು ಕ್ರಮಗಳಿಗೆ ಅನುಸಾರವಾಗಿಯೂ ನಮ್ಮ ದೇಶದ ಶಾಸನಾನುಸಾರಗಳ ಅನುಸಾರವಾಗಿಯೂ ಇವರು ಮದುವೆಯಾಗಕೂಡದೆಂದು ಇಲ್ಲಿ ನೆರೆದು ಬಂದಿರುವ ನಿಮ್ಮಲ್ಲಿ ಯಾರಿಗಾದರೂ ನ್ಯಾಯಬದ್ಧವಾದಂಥ ಒಂದು ಕಾರಣವೇನಾದರೂ ಇದ್ದರೆ ತಿಳಿದಿದ್ದರೆ ಅಂಥದ್ದನ್ನು ಈಗಲೇ ತಿಳಿಸಬೇಕಾಗಿ ನಾವು ಮನವಿ ಮಾಡುತ್ತೇವೆ. ಇಲ್ಲದಿದ್ದರೆ ಇಂದಿನಿಂದ ಯಾವಾಗಲೂ ಅದರ ಕುರಿತು ಮಾತನಾಡದೇ ಇರಲಿ. ಓಕೆ,
ಚೆಕ್. ಶುಭಾಶಯ. ಶುಭಾಶಯ ಈ ಮಗು ಮಕ್ಕಳಿಗೆ. ಶುಭಾಶಯ ಶುಭಾಶಯ ಈ ಮಗು ಮಕ್ಕಳಿಗೆ. ನವದಂಪತಿಗಳಿಗೆ ಇವರ ಬಾಳೆಲ್ಲ ಸಂತೋಷವಾಗಲಿ. ಕರ್ತನ ಕೃಪೆಯಲ್ಲಿ ಬದುಕಿ ಬಾಳಲಿ. ಬದುಕಿ ಬಾಳಲಿ. ಕರ್ತನ ಕೃಪೆಯಲ್ಲಿ ಬದುಕಿ ಬಾಳಲಿ. ಬೆಳೆದರು ವಿವಾಹದಿ ಒಂದಾದರು. ಇದುವೇ ದೇವರ ಸಂಕಲ್ಪ, ಇದುವೇ ಪರಿಶುದ್ಧ ವಿವಾಹ. ಇವರ ಬಾಳೆಲ್ಲ ಬದುಕಿ ಬಾಳಲಿ. ಕರ್ತನ ಕೃಪೆಯಲ್ಲಿ ಬದುಕಿ ಬಾಳಲಿ. ಶುಭಾಶಯ ಶುಭಾಶಯ ಈ ಮಗು ಮಕ್ಕಳಿಗೆ. ಶುಭಾಶಯ ಶುಭಾಶಯ ನವದಂಪತಿಗಳಿಗೆ.